ಚಿಕ್ಕದಾಗಿ ಒಂದು ಈ ಥರ ರಂಗೋಲಿ ಹಾಕಿದೆ ನೋಡಿ ಬೆಳಗ್ಗೆ. ಇವತ್ತು ಸ್ವಲ್ಪ 7 ಗಂಟೆಗೆ ಎದ್ದೆ. 7 ಗಂಟೆಗೆ ಎದ್ಬಿಟ್ಟು ಕಸ ಗುಡಿಸಿ ರಂಗೋಲಿ ಹಾಕಿ ಈ ಥರ ಹಾಕಿದ್ದೀನಿ ನೋಡಿ. ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಹಾಗೆ ಈ ಕಡೆ ಬಂದುಬಿಟ್ಟು ಈ ಥರ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿಬಿಟ್ಟಿದ್ದೀನಿ ನೋಡಿ. ಈ ಥರ ಮೊಗ್ಗುಗಳಿದ್ದಾವೆ. ಒಂದರಲ್ಲೇ 2 ಮೊಗ್ಗು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಅರಳುತ್ತೆ, ಇದು ಲೇಟಾಗಿ ಅರಳುತ್ತೆ. ಈ ಥರ ಮೊಗ್ಗುಗಳಿದ್ದಾವೆ ನೋಡಿ. ನೀಲಿ ಪುಷ್ಪಗಳು ಕೂಡ ಅರಳಿವೆ. ನಿನ್ನೆ ನೋಡಿ ಫ್ರೆಂಡ್ಸು ಕುಚ್ಚು ಕಟ್ತಾ ಇದ್ದೆ. ಒಂದು ಸಾರಿ ಕುಚ್ಚು ಕಟ್ಟೋಕೆ ಬಂದಿದೆ, ಹಾಗಾಗಿ ಸಾರಿ ಕುಚ್ಚು ಕಟ್ತಾ ಇದ್ದೆ. ಈ ಥರ ಕಟ್ಟಿದ್ದೀನಿ. ಇನ್ನೂ ವರ್ಕ್ ಮಾಡೋದಿದೆ, ಇದು ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಸಾರಿ ಯಾವ ಥರ ಕುಚ್ಚು ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ಸ್ವಲ್ಪ ನಿನ್ನೆ ನೈಟ್ ಕಟ್ಟಿದ್ದನ್ನು ತೋರಿಸ್ತಾ ಇದ್ದೀನಿ. ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹೂ ಹರಿಸ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಇಷ್ಟೊಂದು ಹೂವಾಗಿದೆ ನಮ್ಮ ಗಿಡದಲ್ಲಿ. ಈ ಕಡೆ ಬಂದುಬಿಟ್ಟು ಬಿಸಿ ಬಿಸಿಯಾಗಿ ಇಡ್ಲಿ ರೆಡಿಯಾಗಿದೆ ನೋಡಿ. ಇಡ್ಲಿ ಮಾಡಿದ್ದೀನಿ ಇವತ್ತು ಟಿಫನ್ಗೆ ಇಡ್ಲಿ. ನನ್ನ ಚಾನಲ್ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ಬೇಳೆ ಕುದಿಸಿಟ್ಟಿದ್ದೀನಿ, ಇನ್ನೂ ಸಾಂಬಾರು ಮಾಡಬೇಕು, ಬೇಳೆ ಸಾಂಬಾರು. ಹಾಗೆ ಚಟ್ನಿ ಕೂಡ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ಸಾಂಬಾರು ಕುದೀತಾ ಇದೆ ನೋಡಿ. ಬೇಳೆ ಸಾಂಬಾರು ಮಾಡಿದೆ ನೋಡಿ. ಬೇಳೆ ಸಾಂಬಾರು ಸೂಪರಾಗಿರುತ್ತೆ. ಆದರೆ ನಾನು ಏನು ಜಾಸ್ತಿ ಹಾಕಲ್ಲ, ಅದು ಕೊಬ್ಬರಿ ಅದು ಇದು ಏನು ಹಾಕಲ್ಲ. ಬೇಳೆ ಕುದಿಸಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಡ್ತೀನಿ ಅಷ್ಟೇ. ಈ ಥರ ನೋಡಿ ಚೆನ್ನಾಗಿ ಸಾಂಬಾರಾಗಿದೆ. ಈ ಕಡೆ ಇನ್ನೊಂದು ಸ್ವಲ್ಪ ಇಡ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿ ಕೂಡ ಮಾಡ್ಕೋತೀನಿ ಇವಾಗ. ಸಾಂಬಾರು ಕುದೀತಾ ಇದೆ, ಸಾಂಬಾರು ಕುದೀಲಿ. ಅಮ್ಮ ಪೂಜೆ ಕೂಡ ಮಾಡಿಬಿಟ್ಟಿದ್ದಾರೆ ನೋಡಿ. ಪೂಜೆನೂ ಮುಗಿದಿದೆ ಅಮ್ಮಂದು. ಈ ಥರ ಪೂಜೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಚಟ್ನಿ ಮಾಡೋಕ್ಕೋಸ್ಕರ. ಚಟ್ನಿನ ನಾನು ಯಾವ ಥರ ಮಾಡ್ತೀನಿ ಅಂತಂದರೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಕೊಬ್ಬರಿನ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡಿರ್ತೀನಿ. ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾದಿದೆ ಕೂಡ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಕೂಡ ಹಾಕಿದೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಕರಿಬೇವು, ಇವಾಗ ಮಿಕ್ಸಿಗೆ ಹಾಕಿಟ್ಟಿದ್ದಿದೆ ಅಲ್ಲ ಅದನ್ನು ಹಾಕ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಫ್ರೆಂಡ್ಸು. ಆಯಿತು, ಚಟ್ನಿ ರೆಡಿ ಆಯ್ತು ನೋಡಿ. ಇಷ್ಟೇ ನಾನು ಹೇಗೆ ಮಾಡೋದು ಚಟ್ನಿ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಚಟ್ನಿ ರೆಡಿ ಆಯಿತು. ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕೊಂಡ್ಬಿಡ್ತೀನಿ ನಾನು. ಇಲ್ಲಿ ನೋಡಿ ಎಷ್ಟು ಹಾಕ್ತಾಯಿದ್ದೀನಿ, ಇಷ್ಟೇ ಸಕ್ಕರೆ, ಇಷ್ಟೇ. ಚಟ್ನಿ ರೆಡಿ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕಡೆ ಚಟ್ನಿ ರೆಡಿಯಾಗಿದೆ, ಈ ಕಡೆ ಸಾಂಬಾರು ರೆಡಿಯಾಗಿದೆ, ಇಲ್ಲಿ ಇಡ್ಲಿ ಕೂಡ ರೆಡಿಯಾಗಿದೆ. ಇವಾಗ ಟಿಫನ್ಗೆ ಮುಗೀತು. ಈ ಥರ ಆಗಿದೆ ನೋಡಿ ಕುಚ್ಚು. ಇನ್ನೂ ಕಟ್ಟಬೇಕು, ಇದಕ್ಕೆ ಚೆನ್ನಾಗಿ ಕಟ್ಟೋದಿದೆ. ಈ ಥರ ಮಾಡಬೇಕು. ಇನ್ನೂ ಫುಲ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಇಡ್ಲಿ ಮತ್ತು ಚಟ್ನಿ ಸಾಂಬಾರು ರೆಡಿ ಆಯಿತು. ನಾನು ನಾಷ್ಟ ಮಾಡ್ತಾಯಿದ್ದೀನಿ ಇವಾಗ. ಫಸ್ಟ್ ಟೈಮ್ ಬಸ್ ಎಲ್ಲ ಫುಲ್ ಖಾಲಿ ಇದೆ ನೋಡಿ. ಅದು ಇವಾಗ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. ಊರಿಗೆ ಹೊರಟಿರೋದು.
ಬಸ್ ಅಂತೂ ಫುಲ್ ಖಾಲಿ ಇದೆ. ಇವಾಗ ಯಾರ್ಯಾರು ಜನ ಹತ್ತಾರ ಏನು ಮಾಡ್ತಾರೋ ನೋಡೋಣ. ಊರಿಗೆ ಹೋಗ್ತಾ ಇರೋದು ನಮ್ಮ DC ಆಫೀಸ್ ನೋಡ್ರಿ. ಇದು ಎಷ್ಟು ಚೆನ್ನಾಗಿದೆ ಬಿಜಾಪುರಲ್ಲಿ. ನಮ್ಮ ಮಾರ್ಕೆಟ್ ಬಿಜಾಪುರ ಮಾರ್ಕೆಟ್ ಹೆಂಗಿದೆ ನೋಡಿ. ಹಬ್ಬಕ್ಕೋಸ್ಕರ ಮಾರ್ಕೆಟ್ ತುಂಬ ಚೆನ್ನಾಗಿ ನಡೀತಾ ಇದೆ. बड़ा लो या छोटा लो? बिजापुर मार्केट